ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳ್ತಿರೋಂಥ ಈ ಒಂದು ಪರಿಹಾರ, ನೀವು ಪರಿಹಾರ ಅಂತ ಹೇಳೋದಕ್ಕಿಂತ ಪೂಜೆ ಅಂತಲೇ ಹೇಳ್ಬೋದು. ನೀವು ಸೋಮವಾರದ ದಿನ ಇದನ್ನು ಮಾಡಬೇಕಾಗತ್ತೆ. ಸೋಮವಾರ ದಿನ ಮಾಡೋದ್ರಿಂದ ತುಂಬಾ ಉತ್ತಮ. ಅವತ್ತು ನೀವು ಮಾಡೋದ್ರಿಂದ ನಿಮಗೆ ಆದಷ್ಟು ಫಲ ಜಾಸ್ತಿ ಸಿಗುತ್ತೆ. ಬೇರೆ ದಿನಕ್ಕಿಂತ ನಿಮಗೆ ಅದರದ್ದು ಫಲ ಜಾಸ್ತಿ ಸಿಗುತ್ತೆ ಸೋಮವಾರದ ದಿನ. ಅವತ್ತು ಶಿವನ ದಿನ ಕೂಡ. ಹಾಗಾಗಿ ಈ ಒಂದು ಪರಿಹಾರನ ನೀವು ಸಂಜೆ ಹೊತ್ತು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಅದೇ ನಾನು ಹೇಳಿದ ಹಾಗೆ ಪರಿಹಾರ ಅನ್ನೋದಕ್ಕಿಂತ ಮುಖ್ಯವಾಗಿ ಇದು ಪೂಜೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಇದು ಏನಕ್ಕೆ ಅಂತ ಹೇಳೋದಾದರೆ, ನಿಮಗೆ ಹಣಕಾಸಿನ ಸಮಸ್ಯೆ ಬರದೇ ಇರೋಕ್ಕೆ, ಏಳಿಗೆ ಆಗಲಿಕ್ಕೆ, ಇಲ್ಲ ನಿಮ್ಮ ಬಿಸ್ನೆಸ್ಸು ಆ ರೀತಿ ಎಲ್ಲ ಏನಾದರೂ ಮಾಡ್ತಿದ್ರೆ ಅದರಲ್ಲಿ ಜಾಸ್ತಿ ಅಭಿವೃದ್ಧಿ ಆಗುವಂಥದ್ದು, ನಿಮ್ಮ ಮನೇಲಿ ಯಾವುದೇ ರೀತಿ ಆಗಿರ್ಬೋದು, ಕೆಲಸ ನೀವು ಮಾಡ್ತಿರೋವಂಥದ್ದು ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಯಾವುದೇ ರೀತಿ ಒಂದು ವರ್ಕಲ್ಲಿ ನೀವಿದ್ದರೂ ಕೂಡ ಅದಕ್ಕೆ ಒಂದು ಜಾಸ್ತಿ ಆಗುತ್ತೆ. ನಿಮ್ಮ ಇನ್ಕ್ರಿಮೆಂಟ್ ಅಂದರೆ ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗೋದಿರ್ಬೋದು, ನಿಮಗೆ ಇನ್ಕ್ರಿಮೆಂಟ್ ಆಗೋದಿರ್ಬೋದು. ಈ ರೀತಿಯೆಲ್ಲ ಆಗಿ ನಿಮಗೆ ಒಂದು ಖುಷಿ ಸಂತೋಷ ಯಾವಾಗಲೂ ತುಂಬಿರುತ್ತೆ. ಯಾವ ರೀತಿಯಲ್ಲಿ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿದಂಥ ರೀತಿಯಲ್ಲಿ ಅಂತ ಹೇಳ್ಬೋದು. ಅಂದರೆ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇನ್ನು ನೀವು ಇದನ್ನು ಮಾಡಬೇಕಾಗಿರೋವಂಥದ್ದು ಸೋಮವಾರ ದಿನ ಸಂಜೆ ನೀವು ಮಾಡಬೇಕಾಗಿರೋದು. ಸಂಜೆ ಸೂರ್ಯ ಮುಳುಗಿದ ನಂತರ ಯಾವಾಗ ಚಂದ್ರದೇವ ನಿಮಗೆ ಕಾಣಿಸ್ಕೊತಾನೋ ಆ ಒಂದು ಸಮಯದಲ್ಲಿ ನೀವು ಇದನ್ನು ಮಾಡಬೇಕಾಗುತ್ತೆ. ಪ್ರಾಸ್ಪೆರಿಟಿಗೆ ಮೇಯ್ನಾಗಿ ನಾವು ಇದನ್ನು ಮಾಡ್ತಿರೋವಂಥದ್ದು. ಚಂದ್ರನಿಗೆ ಅದರದೇ ಆಗಿರುವಂಥ ಶಕ್ತಿ ಇದೆ. ಹಾಗಾಗಿ ಸಾಯಂಕಾಲ ಹೊತ್ತು ನೀವು ಇದನ್ನು ಮಾಡಬೇಕಾಗುತ್ತೆ. ಇನ್ನು ಇದು ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳೋದಾದರೆ, ಸಣ್ಣದಾದಂಥ ಒಂದು ದೀಪ ಇಟ್ಕೋಬೋದು ನೀವು ತಟ್ಟೆಯಲ್ಲಿ. ಇಲ್ಲ ಮಣ್ಣಿನ ದೀಪ ಇದ್ದರೆ ಅದಾದರೂ ಇಟ್ಕೋಬೋದು, ಇಲ್ಲ ಯಾವುದೇ ರೀತಿ ದೀಪ ನಿಮ್ಮ ಹತ್ರ ಇದ್ದರೆ ಅದು ಆರತಿ ಮಾಡೋಕ್ಕೆ ಅಂತ ನೀವು ತಟ್ಟೆಯಲ್ಲಿ ಇಟ್ಕೋಬೋದು. ನಂತರ ಹೂವು ಇದ್ದರೆ ಹೂವು ಇಡ್ಬೋದು, ಇಲ್ಲ ತುಳಸಿ ಏನಾದರೂ ಇದ್ದರೆ ಅದನ್ನು ಕೂಡ ಇಡ್ಬೋದು. ಸಾಯಂಕಾಲ ತುಳಸಿ ಕೀಳೋ ಹಾಗಿಲ್ಲ, ಹಾಗಾಗಿ ಹೂವು ಏನಾದರೂ ಇದ್ದರೆ ನೀವು ಒಂದು ಸಣ್ಣದಾಗಿ ಒಂದು ಹೂವು ಅಟ್ಲೀಸ್ಟು ನೀವು ತಟ್ಟೆಯಲ್ಲಿ ಇಟ್ಕೋಬೋದು. ಇನ್ನು ಮೇಯ್ನಾಗಿ ನಿಮಗೆ ಬೇಕಾಗಿರೋವಂಥದ್ದು ಹಾಲು ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ನೀರು. ಒಂದು ಗ್ಲಾಸ್ ಫುಲ್ಲು ನೀವು ನೀರು ತಗೋಬೇಕಾಗತ್ತೆ. ನಂತರ ಈ ನೀರಿಗೆ ಒಂದು ಸ್ವಲ್ಪ ಹಾಲು, ಸ್ವಲ್ಪ ಅಕ್ಕಿ, ಹಾಗೆ ಒಂದು ಸ್ವಲ್ಪ ಸಕ್ಕರೆ, ಈ 3 ಐಟಮ್ನ ನೀವು ಈ ಒಂದು ಗ್ಲಾಸಿಗೆ ಹಾಕಬೇಕಾಗತ್ತೆ. ಆ ಗ್ಲಾಸಲ್ಲಿರುವಂಥ ನೀರಿಗೆ ನೀವು ಹಾಕಬೇಕಾಗತ್ತೆ. ಒಂದು ಸ್ವಲ್ಪ ಹಾಕಿದರೆ ಸಾಕು. ಸ್ವಲ್ಪ ಹಾಲು, ಅಕ್ಕಿ, ಹಾಗೆ ಶುಗರ್, ಸಕ್ಕರೆ, ಇದು 3 ನೀವು ಹಾಕಿ ನಂತರ ಆಚೆ ಹೊರಗಡೆ ಬಂದು, ನಾವು ಸೂರ್ಯನಿಗೆ ಯಾವ ರೀತಿ ಬೆಳಗ್ಗೆ ಹೊತ್ತು ಪೂಜೆ ಮಾಡಬೇಕಾದ್ರೆ ಯಾವ ರೀತಿ ನಾವು ಅದನ್ನು ನೀರು ಸೂರ್ಯನಿಗೆ ಕೊಡ್ತೀವಿ, ಆ ರೀತಿಯೇ ನೀವು ಚಂದ್ರನಿಗೂ ಕೂಡ ಮಾಡಬೇಕಾಗುತ್ತೆ. ಇದು ಎಲ್ಲೂ ತುಳಿಬಾರ್ದು ನೀವು ಹಾಕಿರುವಂಥದ್ದು. ಆ ರೀತಿ ನೋಡಿಕೊಂಡು ನೀವು ಪೂಜೆನ ಮಾಡ್ಕೋಬೋದು. ಇದು ಫಸ್ಟು ಚಂದ್ರದೇವರಿಗೆ ನೀವು ಹಾಲು, ಅಕ್ಕಿ, ಸಕ್ಕರೆ ಏನು ಹಾಕಿರೋಂಥ ನೀರಿದೆಯಲ್ಲ ಅದನ್ನು ನೀವು ಅರ್ಪಿಸಬೇಕಾಗತ್ತೆ. ಅರ್ಪಿಸಿದ ನಂತರ ನೀವು ಹೂವನ್ನು ತೋರಿಸಿ, ಹೂವನ್ನು ಹಾಕಿ ಆರತಿಯನ್ನು ಮಾಡಿ ನೀವು ಮುಗಿಸ್ಬೋದು ಪೂಜೆನ. ಇಷ್ಟು ಮಾಡಿದರೆ ಸಾಕು. ಇಷ್ಟು ಮಾಡಿದ ನಂತರ ನೀವು ಕೈ ಮುಗಿದು ನಿಮ್ಮ ಬೇಡಿಕೆಯನ್ನು ನೀವು ಚಂದ್ರದೇವನಿಗೆ ಹೇಳಿ ನೀವು ಮನೆಯೊಳಗೆ ಹೋಗ್ಬೋದು. ಇಷ್ಟೇ ನೀವು ಮಾಡಬೇಕಾಗಿರೋದು. ಇದು ಪ್ರತಿ ಸೋಮವಾರ ಮಾಡಿದರೂ ತುಂಬಾ ಒಳ್ಳೆಯದು. ಇಲ್ಲ ನೀವು 7 ವಾರ 9 ವಾರ ಈ ರೀತಿ ಇಟ್ಕೊಂಡಾದರೂ ನೀವು ಮಾಡ್ಬೋದು. ಇಲ್ಲ ನಿಮಗೆ ಯಾವ್ಯಾವ ಸೋಮವಾರ ಆಗುತ್ತೆ ಆವಾಗೆಲ್ಲ ನೀವು ಮಾಡ್ಬೋದು. ಇದರಲ್ಲಿ ದೊಡ್ಡದಾಗಿರೋವಂಥ ಪೂಜೆ ಆಗಲಿ ಏನಾದರೂ ಒಂದು ಕಷ್ಟದ್ದು ಏನೂ ಇಲ್ಲ. ನೀವು ಜಸ್ಟು ಒಂದು ನೀರಿಗೆ ಈ 3 ವಸ್ತು ಹಾಕಬೇಕಾಗತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಆರತಿ ಮಾಡಬೇಕಾಗತ್ತೆ. ಇದಿಷ್ಟು ನೀವು ಮಾಡಿಬಿಟ್ಟು ಶುದ್ಧವಾಗಿ ಮಾಡಬೇಕಾಗತ್ತೆ. ಸ್ನಾನ ಮಾಡಿದ್ರೆ ಮಾಡೋ ಹಾಗಿಲ್ಲ. ಶುದ್ಧವಾಗಿ ನೀವು ಸ್ನಾನ ಮಾಡಿ ನೀವು ಇದನ್ನು ಮಾಡ್ಬೋದು. ನೀವು ಬೆಳಗ್ಗೆ ಸ್ನಾನ ಮಾಡಿದರೆ ಸಾಕು, ಸಾಯಂಕಾಲ ಕೈಕಾಲು ಮುಖ ತೊಳ್ಕೊಂಡು ನೀವು ಈ ಒಂದು ರಿಚುವಲ್ನ ಮಾಡ್ಬೋದು. ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಪ್ರಾಸ್ಪೆರಿಟಿಗೆ ಮೇಯ್ನಾಗಿ ಚಂದ್ರದೇವನೇ ಅಂತ ಹೇಳ್ಬೋದು. ಇಷ್ಟು ನೀವು ಮಾಡಿ ಪೂಜೆ ಎಲ್ಲ ಮುಗಿದ ನಂತರ ನೀವು ಹೊರಗೆ ನಿಂತ್ಕೊಂಡು ಈ ಮಂತ್ರ ಹೇಳ್ಬೋದು, ಇಲ್ಲ ಮನೆ ಒಳಗಡೆ ವಾಪಸ್ ಬಂದು ಮನೆಯೊಳಗೆ ಕೂತ್ಕೊಂಡು ನೀವು ಈ ಮಂತ್ರನ ಹೇಳ್ಬೋದು. ಮಂತ್ರ ಈ ರೀತಿ ಇದೆ. ಇದನ್ನು 108 ಬಾರಿ ಹೇಳಬೇಕಾಗತ್ತೆ. ಓಂ ಸೋಂ ಸೋಮಾಯ ನಮಃ. ಇಷ್ಟೇ ಇರೋದು. ಓಂ ಸೋಂ ಸೋಮಾಯ ನಮಃ. ಈ ಒಂದು ಮಂತ್ರನ ನೀವು 108 ಬಾರಿ ಹೇಳಬೇಕಾಗತ್ತೆ. ಇನ್ನು ನಾನು ಮುಂಚೆನೇ ಹೇಳಿದ ಹಾಗೆ ನಾವಿದನ್ನು ಪ್ರಾಸ್ಪೆರಿಟಿಗೋಸ್ಕರ ಮಾಡ್ತಾ ಇರೋದ್ರಿಂದ ಅದರ ತಕ್ಕ ರಿಸಲ್ಟು ನಿಮಗೆ ಕಾಣಿಸ್ತಾ ಹೋಗುತ್ತೆ. ನೀವು ಒಂದು 2 ವಾರ 3 ವಾರ ಮಾಡೋಷ್ಟೊತ್ತಿಗೆ ನಿಮಗೆ ಕಾಣಿಸ್ತಾ ಹೋಗುತ್ತೆ ಅದರ ರಿಸಲ್ಟು. ಸೊ ಎಲ್ಲ ಸೋಮವಾರ ಮರೀದಿರ ನೀವು ಇದನ್ನು ಮಾಡೋದನ್ನು ಟ್ರೈ ಮಾಡಿ. ಹಾಗೆ ಮಹಾದೇವನನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಮಾಡೋದು ತುಂಬಾ ಒಳ್ಳೆಯದು. ಅಥವಾ ಇನ್ನೊಂದು ಚೂರು ನಿಮಗೆ ಅವತ್ತು ಸೋಮವಾರ ಆಗಿರೋದ್ರಿಂದ ನಿಮಗೆ ಅದರದೇ ಆಗಿರೋವಂಥ ರಿಸಲ್ಟು ಕೂಡ ಸಿಗುತ್ತೆ. ಮರೀದಿರ ಈ ಪೂಜೆನ ಮಾಡಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.